ಕಾಂಗ್ರೆಸ್ ಎಂಎಲ್ಸಿ ನಜೀರ್ ಅಹಮದ್ ಪರಿಷತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಫ್ರಾಡ್ ಅಂತ ಕರೆದಿರುವಂಥ ವಿಚಾರ ದೊಡ್ಡ ಗಲಾಟೆಗೆ ಕಾರಣವಾಯಿತು. ನಿನ್ನೆ ಸದನ ನಡೀತಾ ಇತ್ತು, ಪ್ರಮುಖವಾಗಿ ಬಿಲ್ಗಳ ಮಂಡನೆ ಆಗಿತ್ತು. ಈ ಸಂದರ್ಭದಲ್ಲಿ ನಜೀರ್ ಅಹಮದ್ ಆಡಿರುವಂಥ ಆ ಒಂದು ಮಾತು ಸಾಕಷ್ಟು ದೊಡ್ಡ ಚರ್ಚೆಗೆ, ವಿವಾದಕ್ಕೆ ಕೂಡ ಕಾರಣವಾಯಿತು. ಹೀಗಾಗಿ ಕೆಲಕಾಲ ಪರಿಷತ್ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು, ಗಲಾಟೆಯಿಂದ ಕೂಡಿತು. ಇದರ ಜೊತೆಗೆ ಬೇರೆ ಬೇರೆ ಡೆವಲಪ್ಮೆಂಟ್ಗಳು, ಹಾಗೆಯೇ ವಿಧೇಯಕಗಳು, ಚರ್ಚೆ, ವಾದ ಪ್ರತಿವಾದಗಳು ಇದೆಲ್ಲವೂ ಕೂಡ ಈ ಕಲಾಪದ ಹೈಲೈಟ್ ಆಗಿತ್ತು. ಹಾಗಾದರೆ ಏನಾಯಿತು, ಏನದು ವಿವಾದ, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಈ ದೇಶದಲ್ಲಿ ಯಾರಾದರೂ ದೊಡ್ಡ ಫ್ರಾಡ್ ಅಂದ್ರೆ ನರೇಂದ್ರ ಮೋದಿ. ಈ ದೇಶದಲ್ಲಿ ಯಾರಾದರೂ ದೊಡ್ಡ ಫ್ರಾಡ್ ಅಂದ್ರೆ ನರೇಂದ್ರ ಮೋದಿ. ಯಾವ ಕಾರಣಕ್ಕೆ ಅವರ ಕೃತ್ಯಗಳು? ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ, ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ. ಕರ್ನಾಟಕ ಸಹಕಾರ ಸಂಘಗಳ ತಿದ್ದುಪಡಿ ಮಸೂದೆ ಬಗ್ಗೆ ಬುಧವಾರ ತಡರಾತ್ರಿಯವರೆಗೂ ಚರ್ಚೆ ನಡೆಯಿತು. ಈ ವೇಳೆ ಕಾಂಗ್ರೆಸ್ ಸದಸ್ಯ ನಜೀರ್ ಅಹಮದ್ ಈ ದೇಶದಲ್ಲಿ ದೊಡ್ಡ ಫ್ರಾಡ್ ಅಂದ್ರೆ ಅದು ನರೇಂದ್ರ ಮೋದಿ ಎನ್ನುವ ಮೂಲಕ ವಾಗ್ವಾದಕ್ಕೆ ವೇದಿಕೆ ಹಾಕಿಕೊಟ್ರು. ಈ ಮಾತಿಗೆ ಬಿಜೆಪಿ ಸದಸ್ಯರು ಸಿಡಿದೆದ್ರು. ಈ ದೇಶದಲ್ಲಿ ಯಾರಾದರೂ ದೊಡ್ಡ ಫ್ರಾಡ್ ಅಂದ್ರೆ ನರೇಂದ್ರ ಮೋದಿ. ಪ್ರಧಾನಮಂತ್ರಿಗಳನ್ನ ಫ್ರಾಡ್ ಅಂತಿದ್ದಾರೆ. ಈ ದೇಶ ಮಾಡ್ತಾ ಇಷ್ಟೆಲ್ಲ ಹೈಡ್ರಾಮಾದ ಬಳಿಕ ನಜೀರ್ ಅಹಮದ್ ಕ್ಷಮೆಯಾಚಿಸಿದ್ರು. ಬಾರಿ ನೋವಾಗಿದೆ, ಅದಕ್ಕೆ ನನ್ನ ಬಾಯಿನಿಂದ ಅದು ಬಂದಿದ್ದು ನಿಜಾನೇ. ನಿಮ್ಗೆ ಯಾರಾದ್ರೂ ಅದರಿಂದ ದುಃಖ ಆದ್ರೆ ಅದನ್ನ ನಿನ್ನೆ ತಿರಸ್ಕೃತಗೊಂಡಿದ್ದ ಬಿಲ್ ಇಂದು ಅಂಗೀಕಾರ. ನಿನ್ನೆ ವಿಧಾನ ಪರಿಷತ್ನಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ತಿರಸ್ಕೃತಗೊಂಡಿತು. ಸಂಖ್ಯಾಬಲದ ಕಾರಣಕ್ಕೆ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಆದರೆ ಈ ವಿಧೇಯಕ ಇವತ್ತು ಮತ್ತೆ ಮಂಡನೆಯಾಗಿದ್ದು ಸೌಹಾರ್ದ ಸಹಕಾರ ತಿದ್ದುಪಡಿ ವಿಧೇಯಕ ಅಂಗೀಕಾರವಾಗಿದೆ. ಕರ್ನಾಟಕ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಮತ್ತು ಕರ್ನಾಟಕ ವಿಧಾನ ಪರಿಷತ್ತಿನಿಂದ ತಿರಸ್ಕೃತವಾದ ರೂಪದಲ್ಲಿರುವ 2020ನೇ ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಇಷ್ಟು ಮಾತ್ರವಲ್ಲ, ಸಿಎಜಿ ವರದಿ ಬಗ್ಗೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡ್ತಿದೆ. ಈ ವರದಿ ಬಗ್ಗೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಸಿಎ ರಿಪೋರ್ಟ್ ಅನ್ನ ನೋಡ್ಬಿಟ್ರೆ ಈ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷ ಹೇಳುವಂತ ಅಗತ್ಯ ಇಲ್ಲ. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ ಎಂದು ಸುನಿಲ್ ಕುಮಾರ್ ಕಿಡಿಕಾರಿದರು. ಇದು ಬಿ ಫ್ರಮ್ ಸಿ ಸರ್ಕಾರ ಅಂತ ಲೇವಡಿ ಮಾಡಿದ್ದಾರೆ. ಸೂ ಫ್ರಮ್ ಸೋ ಅನ್ನುವಂತ ಒಂದು ಪಿಕ್ಚರ್ ಬಹಳ ಪ್ರಸಿದ್ಧಿ. ಈಗ ನಾನು ಈ ಸರ್ಕಾರವನ್ನ ಬಿ ಫ್ರಮ್ ಸಿ ಅಂತ ಹೇಳ್ತೇನೆ, ಬೋಗಸ್ ಫ್ರಮ್ ಕಾಂಗ್ರೆಸ್ ಅಂತ. ಬಿಜೆಪಿಯ ಈ ಎಲ್ಲ ಆರೋಪಗಳಿಗೆ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನೂ ಇಲ್ಲ ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿನಲ್ಲಿ ಬರೀ ರಾಜ್ಯ ಸರ್ಕಾರವನ್ನ ಈಗ ನಿನ್ನೆಯಿಂದ ಸಿಕ್ಕಾಬಟ್ಟೆ ಮಾತನಾಡಿದಿರಿ, ಹಿಗ್ಗಾಮುಗ್ಗ ಮಾತಾಡಿದಿರಿ. ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆನಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ, ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ, ಸರ್ವತೋಮುಖವಾದಂಥ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಫೈಟ್ ಜೋರಾಗಿ ನಡೆಯುತ್ತಿದೆ. ಆರೋಪ ಪ್ರತ್ಯಾರೋಪಗಳನ್ನ ಉಭಯ ಪಕ್ಷಗಳ ನಾಯಕರು ಮಾಡ್ತಿದ್ದಾರೆ. ಸುನಿಲ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.